I don't think I'll be continuing this journey ahead. ಈ ಜರ್ನಿನ ಎಲ್ಲಿ ಆ್ಯಡ್ ಮಾಡ್ಬೇಕಂತ ಮಾಡೀನಿ. ದಿಸ್ ಮೈಟ್ ಬಿ ಮೈ ಲಾಸ್ಟ್ ಬ್ಲಾಗ್. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಆರ್ಕಿಬ್ ಜಿ ಆ್ಯಂಡ್ ವೆಲ್ಕಮ್ ಟು ಮೈ ಜರ್ನಿ. ಒಂದು 2.5 ವರ್ಷ ಆಗಿರ್ಬೇಕು ಲಾಸ್ಟ್ ಭೇಟಿಯಾಗಿ. ಎಲ್ಲರೂ ಆರಾಮದಿರಿ ಅನ್ಕೊತೇನೆ. ಆ್ಯಂಡ್ ಇವತ್ತಿನ ವ್ಲಾಗ್ನಾಗೆ ಆಲ್ಮೋಸ್ಟ್ 7+ ಇಯರ್ಸ್ ಆಯ್ತು ನಾ ಹೇರ್ ಡೊನೇಷನ್ ಜರ್ನಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದು ಬ್ಯಾಕ್ ಟು ಬ್ಯಾಕ್ ಥರ್ಡ್ ಟೈಮ್ ಮಾಡತ್ತೀನಿ. ಆ್ಯಂಡ್ ಈ ವ್ಲಾಗ್ನಾಗ ನಾ ಸ್ಟಾರ್ಟಿಂಗ್ ಪ್ರೊಸೆಸ್ಲಿಂದ ಎಂಡ್ ಪ್ರೊಸೆಸ್ ಏನೇನು ಫಾಲೋ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವತ್ತು ಪ್ರೀವಿಯಸ್ ಡೇ ಏನು ಮಾಡ್ಬೇಕಂತಂದ್ರೆ, ನೀವು ತಲೆ ಸ್ನಾನ ಮಾಡ್ಕೋಬೇಕು. ಒಂದು ತಲೆಗೆ ಏನು ಹಿಡ್ಕೋಬೇಕಂತಂದ್ರೆ ಕಂಡೀಷ್ನರ್ ಯೂಸ್ ಮಾಡಬಾರ್ದು, ಓನ್ಲಿ ಶ್ಯಾಂಪೂ ಅಷ್ಟೇ. ರೀಸನ್ ಎದಕ್ಕಂತಂದ್ರೆ ಕೂದಲಾಗ ಡಸ್ಟ್ ಇಲ್ಲ, ಆಯಿಲ್ ಇರ್ತೈತಿ ಸ್ಕ್ಯಾಲ್ಪ್ದಾಗ. ಅದು ಕ್ಲೀನ್ ಆಗ್ಬೇಕಂತಂದು ತಲೆ ಸ್ನಾನ ಮಾಡ್ಬೇಕಷ್ಟೆ. ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಹಸಿರು ಬಣ್ಣದ ಮಾರ್ಗಕ್ಕಾಗಿ ಇಲ್ಲಿ ಬದಲಾಯಿಸಿ. ರೈಲು ಈಗ ಯಲಚೇನಹಳ್ಳಿಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ಗೆ ತಲುಪಲಿದೆ. ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ನೇರಳೆ ಬಣ್ಣದ ಮಾರ್ಗಕ್ಕಾಗಿ ಇಲ್ಲಿ ಬದಲಾಯಿಸಿ.
29th, ದ ಡೇ, ದ ಸ್ಪೆಷಲ್ ಡೇ. ಸೊ ಇವತ್ತು ಹೋಗ್ತಾವೆ ಇವೆಲ್ಲ. ಟೈಮ್ 11:16 ಆಗತ್ತೈತಿ. ಆ್ಯಂಡ್ ಒನ್ ಥಿಂಗ್ ಇನ್ನೊಂದೇನಂದ್ರೆ, ನೀವು ಸಲೂನ್ ಹೋಗೋಕ್ಕಿಂತ ಮುಂಚೆ ಇಂಥದ್ದೊಂದು ಬ್ಯಾಗ್ ತೊಗೊಂಡೋಗಿರಿ. ರೀಸನ್ ಎದಕ್ಕಂದ್ರೆ ಕೂದಲು ಕಟ್ ಮಾಡಿದ ಮೇಲೆ ಸೊ ಈ ಬ್ಯಾಗ್ನಾಗ ಹಾಕ್ಕೊಂಬರ್ಬೇಕು ನೀವು. ಆ್ಯಂಡ್ ಆಲ್ಸೋ ಕೆಲವೊಂದು ಸ್ವಲ್ಪ ರಬ್ಬರ್ ಬ್ಯಾಂಡ್. ಸೊ ಇದು ಸಲೂನ್ದಾಗ ಇರೋಂಗಿಲ್ಲ. ಸೊ ನೀವು ತೊಗೊಂಡೋದ್ರೆ ಚಲೋ ಆಕೈತಿ. ಅಲ್ಲಿ ಕಟ್ ಮಾಡಾದ್ಮೇಲೆ ಡೈರೆಕ್ಟ್ ಆ ಬ್ಯಾಗ್ನ ಹಾಕ್ಕೊಂಡು ನೀವು ವಾಪಸ್ ತೊಗೊಂಬರ್ಬೋದು. ಓಕೆ, ಲೆಟ್ಸ್ ಗೋ. ಬಂದೇವಿಲ್ಲ ಹೇರ್ ಕಟ್ ಮಾಡಿಸ್ಲಿಕ್ಕೆ. ಆ್ಯಂಡ್ ಒಂದು ಹೇಳ್ಬೇಕಂದ್ರೆ, ಕಟ್ ಮಾಡಿಸ್ಕೊಂಡ ಮುಂಚೆ ಹೇಳ್ರಿ ಅವ್ರಿಗೆ ಭಾಳ ನೀರು ಹಾಕ್ಲಿಕ್ಕೆ ಹೋಗಬೇಡ ಅಂತಂದು. ಯಾಕಂದ್ರೆ ನಾವು ಪ್ಯಾಕ್ ಮಾಡೋ ಮುಂದೆ ಕೂದಲು ಹಸಿ ಇತ್ತಂದ್ರೆ ಫಂಗಸ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಬಟ್ ಮೊದಲು ನೀಟಾಗಿ ಪಾರ್ಟಿಷನ್ ಮಾಡ್ಕೋಬೇಕು ಎಲ್ಲನೂ. ಸೊ ಅದು ಮಾಡ್ಕೊಳತ್ತಾರ. ಜಸ್ಟ್ ಬಂದೆ ಮನೆಗೆ. ಹಿಯರ್ ಇಟ್ ಈಸ್. ಸೊ ಬಿಯರ್ಡ್ ಕಾಂಪ್ಲಿಮೆಂಟ್ರಿ ಮಾಡಿದ್ರೆ, ಸೊ ಥ್ಯಾಂಕ್ ಯು. ಯಾ, ದಿಸ್ ಇಸ್ ದ ಫೈನಲ್ ಲುಕ್. ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ, ಓಕೆ, ಜಸ್ಟ್ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಈಗ ಪ್ಯಾಕಿಂಗ್ ತೋರಿಸ್ತೇನೆ ಹೆಂಗೆ ಪ್ಯಾಕ್ ಮಾಡ್ಬೇಕಂತಂದು. ಟೋಟಲ್ 7 ಪೋನೀಸ್ ಆಗ್ಯಾವ. ಸೊ ಅವ್ರು ಹೇರ್ ಕಟ್ ಮಾಡೋ ಬಂದು ಇಲ್ಲಿ ಒಂದೇ ಕಡೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿರ್ತಾರೆ. ನಾವು ಇಲ್ಲಿ ಸೆಂಟರ್ ಒಂದು ಆ್ಯಂಡ್ ಬಾಟಮಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬೇಕು. ರೀಸನ್ ಎದಕ್ಕಂತಂದ್ರೆ ಕೊರಿಯರ್ ಮಾಡೋ ಮುಂದೆ ಅವ್ರು ನೀಟಾಗಿ ಹ್ಯಾಂಡಲ್ ಮಾಡೋಂಗಿಲ್ಲ. ಸೊ ಅಕಸ್ಮಾತ್ ಒಂದು ರಬ್ಬರ್ ಬ್ಯಾಂಡ್ ಹಿಡಿದು ಅಂದ್ರೂ ಇನ್ನೊಂದು 2 ಇಂಟ್ಯಾಕ್ಟ್ ಇರ್ತಾವೆ ಹಂಗೆ. ಸೊ ಕೂದಲು ಆ ಕಡೆ ಈ ಕಡೆ ಪೀಸ್ ಆಗೋಂಗಿಲ್ಲ. ಸೊ ಸ್ಟಿಫ್ ಆಗಿರ್ಲಿ ಅಂತಂದು ಇದು ಮಾಡ್ಬೇಕಾಕೈತಿ. ಸೊ ಒಂದು ನಾನು ನಿಮ್ಮ ಮಾತು ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತಂದು. ಸೊ ಎಲ್ಲದಕ್ಕೂ ಹಿಂಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಇಲ್ಲೇ ಮಾಡಿಲ್ಲ, ಹಿಂಗೆ 3 ಕಡೆ ಕಟ್ಟ್ರಿ. ಮೇಲೊಂದು ಅವ್ರು ಕಟ್ಟಿರ್ತಾರೆ ಫಸ್ಟ್ ಒಂದು, ನಾವು ಸೆಂಟರ್ ಒಂದು ಆ್ಯಂಡ್ ಬಾಟಮ್ ಕಡೆ ಒಂದು. ಹಿಂಗೆ ಕಟ್ಟಿದಾಗ ಫುಲ್ ಟೈಟ್ ಆಗಿರ್ತೈತಿ. ಎಲ್ಲೂ ಅಕಸ್ಮಾತ್ ಒಂದು ರಬ್ಬರ್ ಬ್ಯಾಂಡ್ ಹಿಡ್ದು ಅಂದ್ರೂ ಇನ್ನೂ 2 ಪ್ರೊಡಕ್ಟ್ ಆಗಿರ್ತೈತೆ ಕೂದಲ, ಆ ಕಡೆ ಈ ಕಡೆ ಮಿಸ್ಕಾಡಂಗಿಲ್ಲ. ಎಲ್ಲನೂ ಗಂಟು ಕಟ್ಕೊಂಡು ಹಿಂಗೆ. ಸೊ ಈ ಪ್ರೊಸೆಸ್ ಮಾಡೋ ಬಂದ ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿರ್ಬೇಕು. ಯಾಕಂದ್ರೆ ಕೆಲವೊಂದ್ಸಲ ಇನ್ನು ಮೇನ್ ಕಟ್ಟಿರ್ತಾರಲ್ಲ ಅದು ಬಿಚ್ಚೋಗೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಸ್ವಲ್ಪ ಕೂದಲು ವೇಸ್ಟ್ ಆಗ್ಬೋದು. ಸೊ ನಂಗೆ ಮಾಡಿ ರೂಢ ಐತೆ. ಸೊ ನಾವು ಒಬ್ಬನ ಮಾಡಿಕೊಂಡೆ. ನೀವು ಫಸ್ಟ್ ಟೈಮ್ ಮಾಡತ್ತೀರ ಅಂತಂದ್ರೆ ಯಾವ್ದು ಹೆಲ್ಪ್ ತೊಗೊಂಡು ಆಮೇಲೆ ಮಾಡಿರಿ. ನೆಕ್ಸ್ಟ್ ಪ್ರೊಸೆಸ್ ಇದೊಂದು ಬ್ಯಾಗ್ ತೋರಿ, ಪ್ಲಾಸ್ಟಿಕ್ ಬ್ಯಾಗ್. ಸೊ ಹಿಂಗೆ ಮುಂದೆ ಜಿಪ್ ಇರುವಂಥದ್ದು. ಆ್ಯಂಡ್ ಅದನ್ನು ತೊಗೊಂಡು ಒಂದೊಂದು ಹಾಕೊಂಡು ಇಂಥ ದೊಡ್ಡದೊಂದು ಎನ್ವೆಲಪ್ ತೊಗೊರಿ. ಸೊ ಅಡ್ರೆಸ್ನ ಬರ್ದೇನೆ ಇಲ್ಲೇ ಪಾಸ್ ಮಾಡ್ಕೊಂಡು ನೋಡಿರಿ. ಇಲ್ಲ ಅಂತಂದ್ರೆ ನಾನು ಶೇರ್ ಮಾಡ್ತೀನಿ. ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಮೆನ್ಷನ್ ಮಾಡಿರಿ ಏರ್ ಫಾರ್ ಡೊನೇಷನ್ ಅಂತಂದು. ಸೊ ದ್ಯಾಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಕೇರ್ಫುಲ್ ಇರ್ತಾರೆ ಪ್ಯಾಕೇಜ್ ಹ್ಯಾಂಡಲ್ ಮಾಡೋ ಮುಂದೆ. ಅದಕ್ಕೆ ಪ್ಯಾಕ್ ಮಾಡಿ ರೆಡಿ ಆಗೈತಲ್ಲ, ಆಮೇಲೆ ಹೋಗಿ ಕೊರಿಯರ್ ಮಾಡ್ಕೊಂಬರ್ತೀನಿ. ಸೊ ಇದು ಜರ್ನಿ 2019 ಸ್ಟಾರ್ಟ್ ಆಗಿದ್ದ. ಅವಾಗ ಡಿಸೈಡ್ ಮಾಡಿದ್ದೆ ನಾ ಹಿಂಗೆ ಹೇರ್ ಡೊನೇಟ್ ಮಾಡ್ಬೇಕಂತಂದು. ಫಸ್ಟ್ ಟೈಮ್ 2021ದಾಗ ನಾನು ಡೊನೇಟ್ ಮಾಡಿದ್ದೆ. ಅವಷ್ಟೇ ಖುಷಿಯಾಗಿತ್ತು, ಈಗೂ ಅಷ್ಟು ಖುಷಿಯಾಗತೈತಿ. ಆ್ಯಂಡ್ ಈ ಜರ್ನಿನಾಗ ನಮ್ಮ ಅಪ್ಪಾಜಿ, ಅಮ್ಮ ಮತ್ತು ಅಣ್ಣ ಭಾಳ ಸಪೋರ್ಟ್ ಮಾಡ್ಯಾರ. ಫ್ಯಾಮ್ಲಿ, ರಿಲೇಟಿವ್ಸ್ ಆಯ್ತು, ಇಲ್ಲ ಬೇರೆ ರೋಡ್ನ ಹೋಗೋರಾಯ್ತು, ರ್ಯಾಂಡಮ್ ಪೀಪಲ್ ಕಮೆಂಟ್ಸ್ ಭಾಳ ಬರ್ತಿರ್ತಾವೆ. ಬಟ್ ಸ್ಟಿಲ್ ದೇ ಸ್ಟುಡ್ ಬೈ ಮೀ. ಸೊ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಮೈ ಫ್ರೆಂಡ್ಸ್ ಎಲ್ಲರಿಗೂ.
ಆ್ಯಂಡ್ ಯಾರು ನನ್ನ ಹಿಂದೆ ಮಾತಾಡಿರಿ, ನನ್ನ ಮುಂದೆ ಮಾತಾಡಿರಿ, ಒಳ್ಳೇದಂದಿರಿ, ಕೆಟ್ಟದಂದಿರಿ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜರ್ನಿ ಟಫ್ ಇತ್ತು. ಸೊ 7-7.5 ವರ್ಷ ಅಂದರೆ ಇಟ್ಸ್ ನಾಟ್ ಸೊ ಈಸಿ. ಒಬ್ವಿಯಸ್ಲಿ ಟಫ್ ಇತ್ತು ಜರ್ನಿ, ಬಟ್ ಯಾ ನಾ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೀನಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ಜರ್ನಿ ಅಹೆಡ್. ಸೊ ಈ ಜರ್ನಿನ ಎಲ್ಲಿ ಎಂಡ್ ಮಾಡ್ಬೇಕಂತ ಮಾಡೀನಿ ಹೇರ್ ಡೊನೇಷನ್ದು. ಆ್ಯಂಡ್ ದಿಸ್ ಮೈಟ್ ಬಿ ಮೈ ಲಾಸ್ಟ್ ವ್ಲಾಗ್ ಆಫ್ ಹೇರ್ ಡೊನೇಷನ್. ಮುಂದೆ ನೋಡೋಣ ಅಂತ ಮನಸ್ಸು ಬಂತು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಗೊತ್ತಿಲ್ಲ. ಬಟ್ ನೆವರ್ ಹೇಳಕ್ಕೆ ಬರೋಂಗಿಲ್ಲ, ಮನಸ್ಸು ಬಂದ್ರೆ ಪಕ್ಕ ಮಾಡ್ತೀನಿ. ಅಲ್ಲಿ ತನಕ ನಾನು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳೋದು ಏನು ಅಂತಂದ್ರೆ, ಈ ವಿಡಿಯೋನ ಎಷ್ಟಾಗಿದೆ ಶೇರ್ ಮಾಡಿರಿ ಆದಷ್ಟು. ಭಾಳ ಮಂದಿಗೆ ಇನ್ನೂ ಮಟ್ಟ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಆದಷ್ಟು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿರಿ. ಆ್ಯಂಡ್ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಬಿಟ್ಟಿದ್ದು, ನಾನು ನಿಮ್ಗೆ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಶೇರ್ ಅಂತೂ ಪಕ್ಕ ಮಾಡಿರಿ. ಆ್ಯಂಡ್ ಯಾ ಮುಂದೆ ಸಿಗೋಣ ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನಾಗ. ಅಲ್ಲಿ ತನಕ ಹೋಗಿ ಬರ್ತೀನಿ. ಬಾಯ್, ಟೇಕ್ ಕೇರ್, ಪೀಸ್.